ಹಲೋ ಫ್ರೆಂಡ್, ನೋಡಿ ಫ್ರೆಂಡ್, ನಾನು ನಮ್ಮ ಮಾವನ ಮಗನ ಮದುವೆದು ಬಳೆ ಶಾಸ್ತ್ರದ ವಿಡಿಯೋ ಹಾಕಿದ್ದೀನಿ, ಮೆಹಂದಿ ವಿಡಿಯೋ ಹಾಕಿದ್ದೀನಿ. ಇವಾಗ ನಾವು ಮದುವೆ ವಿಡಿಯೋ ಹಾಕ್ತಾಯಿದ್ದೀನಿ. ಇದು ಮದುವೆ ವಿಡಿಯೋ ಭಾಗ 1 ಇದು. ಯಾಕಂದರೆ ಲೆಂತಿ ಇದೆ, ತುಂಬ 1 ಅವರ್ 2 ಅವರ್ ವಿಡಿಯೋ ಇದೆ. ಅದಕ್ಕೆ ನಾನು ಸ್ವಲ್ಪ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇವಾಗ ನಾವೆಲ್ಲರೂ ಮದುವೆಗೆ ರೆಡಿಯಾಗಿ ಹೋಗ್ತಾಯಿದ್ದೀವಿ. ನೋಡಿ ಆ ಹುಡುಗನ ಕಾರ್ ಎಲ್ಲ ಹೆಂಗೆ ರೆಡಿಯಾಗಿದೆ. ಇವನೇ ನೋಡಿ, ಹುಡುಗ ಎಲ್ಲ ರೆಡಿಯಾಗಿದ್ದಾನೆ. ನಾವು ಎಲ್ಲ ಹೋಗೋಕ್ಕೆ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ನೋಡಿ, ಎಲ್ಲರೂ ರೆಡಿ ಮಾಡಿಟ್ಟಿದ್ದೀವಿ. ಅಂದರೆ ಗಾಡಿ ಹೇಳಿದ್ದಾರೆ ನಮಗೂ ಎಲ್ಲ, ಒಂದು ಟೆಂಪೋ ಗಾಡಿ ಹೇಳಿದ್ದಾರೆ, ಒಂದು 7-8 ಕಾರ್ ಹೋಗ್ತಾ ಇದ್ದಾವೆ. ಎಲ್ಲರೂ ಸೇರಿ ನಾವು ಹೋಗ್ತಾಯಿದ್ವಿ. ನೋಡಿ, ನಾವು ಇಷ್ಟರು ಬಸ್ನಲ್ಲಿ ಕೂತ್ಕೊಂಡಿದ್ದೀವಿ. ನಮ್ಮ ದೊಡ್ಡಮ್ಮ, ಅವ್ರ ಮಕ್ಕಳು, ನಾವು ಅಕ್ಕ ತಂಗಿಂದ್ರು ಎಲ್ಲರೂ ಸೇರಿ ಬಸ್ನಲ್ಲಿ ಹೋಗ್ತಾಯಿದ್ವಿ. ಎಂಜಾಯ್ಮೆಂಟ್ ಆಗುತ್ತೆ ಅಂತ ಎಲ್ಲರೂ ಒಂದಿಷ್ಟು ಜನ ಕಾರಲ್ಲಿ ಬರ್ತಾಯಿದ್ದಾರೆ, ಒಂದಿಷ್ಟು ಜನ ಇದರಲ್ಲಿ ಹೋಗ್ತಾಯಿದ್ದೀವಿ. ನೋಡಿ, ನಮ್ಮ ಮಮ್ಮಿನೂ ಕೂತ್ಕೊಂಡಿದ್ದಾರೆ, ನಮ್ಮ ದೊಡ್ಡಮ್ಮ ಕೂತ್ಕೊಂಡಿದ್ದಾರೆ, ನಮ್ಮ ಹಾಯ್ ಫ್ರೆಂಡ್ಸ್. ನೋಡಿ, ನಾವೆಲ್ಲರೂ ಇವಾಗ ಎಲ್ಲರೂ ಊರಿಗೆ ಹೋಗ್ತಾ ಇದ್ದೀವಿ. ಯಾವ ಥರ ನೋಡಿ, ನಾವೆಲ್ಲ ಡ್ಯಾನ್ಸ್ ಅದು ಮಾಡ್ತಾ ಎಂಜಾಯ್ಮೆಂಟ್ ಮಾಡ್ತಾ ಹೋಗ್ತಾ ಇದ್ವಿ. ಬಟ್ ಮ್ಯೂಸಿಕ್ ಹಾಕಲಿಲ್ಲ. ಮ್ಯೂಸಿಕ್ ಹಾಕಿದ್ರೆ ಕಾಪಿರೈಟ್ ಬರುತ್ತೆ ಅಂತ ಭಯ ಆಯಿತು. ಅದಕ್ಕೆ ಮ್ಯೂಸಿಕ್ ಹಾಕೋಕ್ಕೆ ಹೋಗಲಿಲ್ಲ. ಬಟ್ ಫುಲ್ ಎಂಜಾಯ್ಮೆಂಟ್ ಮಾಡಿದ್ವಿ ಎಲ್ಲರೂ. ಎಷ್ಟು ಖುಷಿ ಆಯಿತಪ್ಪ ಅಂದರೆ, ಎಲ್ಲರೂ ಸೇರೋದೇ ಅಪರೂಪ ಅಲ್ವಾ. ಎಲ್ಲರೂ ಸೇರಿದ್ವಿ, ಎಲ್ಲರೂ ಫುಲ್ ಡ್ಯಾನ್ಸ್ ಅದು ಮಾಡ್ತಾ ಎಂಜಾಯ್ಮೆಂಟ್ ಮಾಡ್ತಾಯಿದ್ವಿ. ನೋಡಿ, ನಮ್ಮ ಮಮ್ಮಿ ಹೆಂಗೆ ಡ್ಯಾನ್ಸ್ ಮಾಡ್ತಾಯಿದ್ದಾರೆ, ನಮ್ಮ ಸಿಸ್ಟರ್ಸ್ ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ತುಂಬ ಖುಷಿ ಆಯಿತು. ಈ ಥರ ಯಾವಾಗಾದ್ರು 1 ಟೈಮ್ ಅಷ್ಟೇ ಸೇರೋಕ್ಕಾಗತ್ತೆ. ನಾವು ಡೈಲಿ ಈ ಥರ ಎಲ್ಲರೂ ಸೇರಿಕೊಂಡು ಇರೋಕ್ಕಾಗಲ್ಲ ಅಲ್ಲ. ಫಂಕ್ಷನ್ದಲ್ಲಿ ಅಷ್ಟೇ ಈ ಥರ ಎಲ್ಲ ಎಂಜಾಯ್ಮೆಂಟ್ ಮಾಡೋಕ್ಕಾಗತ್ತೆ. ತುಂಬ ಅಂದರೆ ತುಂಬ ಮಜಾ ಬಂತು. ತುಂಬ ಮಜಾ ಮಾಡಿದ್ವಿ ನಾವೆಲ್ಲರೂ ಸೇರಿ. ಎಲ್ಲರೂ ಹೋಗ್ತಾಯಿದ್ದೀವಿ. ನೋಡಿ, ನಮ್ಮ ದೊಡ್ಡಮ್ಮನೂ ಡ್ಯಾನ್ಸ್ ಮಾಡ್ತಿದ್ದಾರೆ, ನಮ್ಮ ಮಮ್ಮಿ ನೋಡಿ ಡ್ಯಾನ್ಸ್ ಮಾಡ್ತಿದ್ದಾರೆ, ನಮ್ಮ ಸಿಸ್ಟರ್ಸು ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಹೋದ್ವಿ. ಇದು ಮ್ಯೂಸಿಕ್ಕು ಹಾಕ್ಬೇಕು ಅಂದ್ಕೊಂಡು, ಯಾಕಂದ್ರೆ ಮ್ಯೂಸಿಕ್ ಹಾಕಿದ್ರೆ ಯಾವ ಡ್ಯಾನ್ಸ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಏನು ಮಾಡೋದು, ಮ್ಯೂಸಿಕ್ ಹಾಕೋಕ್ಕೆ ಬರೋಲ್ಲ ಇದರಲ್ಲಿ. ಅದಕ್ಕೆ ಮ್ಯೂಸಿಕ್ ಹಾಕಲಿಲ್ಲ. ಫುಲ್ ನಾವು ಇದು ಮುಟ್ಟೋ ತನಕ, ಊರು ಮುಟ್ಟೋ ತನಕ ಫುಲ್ ಡ್ಯಾನ್ಸ್ ಮಾಡ್ತಾ ಫುಲ್ ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋಗಿದ್ದೀವಿ. ನಮ್ಮ ಮಾವನ ಮಗನ ಮದುವೆ ನೆನಪಿಡೋ ಥರ ಇತ್ತು. ಫುಲ್ ಖುಷಿ ಆಯಿತು. ಅದಕ್ಕೆ ಇವೆಲ್ಲ ವಿಡಿಯೋ ನಿಮಗೂ ತೋರಿಸೋಣ ಯಾವ ಥರ ಮಾಡಿದ್ದೀವಿ ಅಂತ ಹೇಳ್ತಾಯಿದ್ದೀನಿ. ಅದಕ್ಕೆ ಇದು ಫಸ್ಟ್ ಭಾಗ ಅಷ್ಟೇ ಇದು. ಮತ್ತು ಇನ್ನೂ ಸೆಕೆಂಡ್ 1 ಇದೆ. ನೋಡಿ, ಫುಲ್ ಕಂಪ್ಲೀಟ್ ಮದುವೆ ವಿಡಿಯೋ ನೋಡಿ. ತುಂಬ ಚೆನ್ನಾಗಿದೆ. ತುಂಬ ಎಂಜಾಯ್ಮೆಂಟ್ ಮಾಡಿದ್ದೀವಿ. ಏನು ಮಾಡಿದ್ದೀವಿ ಅಂತೆಲ್ಲ ನೋಡಿ. ನನ್ನ ಡ್ಯಾನ್ಸ್ ಮಾಡೋಕ್ಕೆ ಕರೆದ್ರು. ಬರೀ ವಿಡಿಯೋ ಮಾಡ್ಕೊಂತ ಇರ್ತೀಯ, ನೀ ಎದರಲ್ಲೂ ಬರೋಲ್ಲ, ನೀನು ಬಾ ಡ್ಯಾನ್ಸ್ ಮಾಡೋ ಅಂತ ನಂಗೆ ಒತ್ತಾಯ ಮಾಡಿದ್ರು. ಬಟ್ ನಂಗೆ ಅಷ್ಟು ಡ್ಯಾನ್ಸ್ ಮಾಡೋಕ್ಕೆಲ್ಲ ಬರೋಲ್ಲ. ಇವರು ನೋಡಿ, ನಮ್ಮ ಸಿಸ್ಟರ್ ಆಗಬೇಕು. ಅವರು ಗ್ರೀನ್ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದಾರಲ್ಲ, ಅವರು ಬೆಂಗಳೂರಿನಲ್ಲಿ ಇರ್ತಾರೆ. ಅವರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ನನಗೂ ಎಲ್ಲ ಕರೆದ್ರು, ಬನ್ನಿ ಅಂತ. ವಾಯ್ಸ್ ಸ್ವಲ್ಪ ಖರಾಬಾಗಿದೆ. ಅದು ಫಂಕ್ಷನ್ಗೆಲ್ಲ ಹೋಗಿ ವಾಯ್ಸ್ ಎಲ್ಲ ಹಿಡ್ಕೊಂಡ್ಬಿಟ್ಟಿದೆ. ಏನು ಅನ್ಕೋಬೇಡಿ. ಅದಕ್ಕೆ ಜಾಸ್ತಿ ವಾಯ್ಸ್ ಓವರ್ ಕೊಡೋಲ್ಲ, ಮ್ಯೂಸಿಕ್ಕೇ ಕೊಡ್ತೀನಿ. ನೋಡಿ, ಎಲ್ಲರೂ ನಾವು ಡ್ಯಾನ್ಸ್ ಮಾಡ್ತಾ ಹೋಗ್ತಾ ಇದ್ದೀವಿ. ಫುಲ್ ಎಂಜಾಯ್ಮೆಂಟ್ ಆಯಿತು, ಫುಲ್ ಖುಷಿ ಆಯಿತು. ನೋಡಿ, ಇವರೆಲ್ಲ ಅವ್ರ ಅಣ್ಣನ ಮಗನ ಮದುವೆ ಅಂತ ಫುಲ್ ಖುಷಿಯಲ್ಲಿ ಇದ್ಬಿಟ್ಟಿದ್ದಾರೆ. 3 ಜನ ಅಕ್ಕ ತಂಗಿಂದ್ರವರು, ಸಿಸ್ಟರ್ಸು. ಅಂದರೆ ನಮ್ಮ ದೊಡ್ಡಮ್ಮ, 2 ದೊಡ್ಡಮ್ಮ, ಅವರು ನಮ್ಮ ಮಮ್ಮಿ. ಅವರ ಅಣ್ಣನ ಮಗನ ಮದುವೆ ಇದು, ಕಡಿ ಮಗಂದು. ಇದು ಲಾಸ್ಟ್ ಮದುವೆ ನಮ್ಮ ಫ್ಯಾಮ್ಲಿಯಲ್ಲಿ, ಈ ಕಡೆ ಅವ್ರ ಮನೆ ಫ್ಯಾಮ್ಲಿಯಲ್ಲಿ. ಅದಕ್ಕೆ ಫುಲ್ ಖುಷಿಯಾಗಿ ಹೆಂಗೆ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ನೋಡಿ ಎಲ್ಲರೂ. ಅವರೆಲ್ಲ ಅಕ್ಕ ತಂಗಿಯರು. ನಾವೆಲ್ಲರೂ ಈ ಕಡೆ ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ದೀವಿ. ನೋಡಿ, ಎಷ್ಟು ಎಂಜಾಯ್ಮೆಂಟ್ ಮಾಡ್ತಾಯಿದ್ದೀವಿ ಅಂದರೆ ಫುಲ್ ಖುಷಿಯಲ್ಲಿ.
ನೋಡಿ ಫ್ರೆಂಡ್, ನಾವೀಗ ಹಾಲಿಗೆ ಬಂದ್ವಿ. ಹಾಲ್ ಅಂದರೆ ಅದು ಮಠ ಅಂತಾರೆ. ಅಲ್ಲಿ ಬಂದ್ವಿ. ನೋಡಿ ಹುಡುಗ ಬರ್ತಾ ಇದ್ದಾನೆ. ನಾವೆಲ್ಲ ಮುಂದೆ ಬಂದಿದ್ವಿ. ಹುಡುಗನ ಕಾರ್ ಬಂದು ನೋಡಿ. ಈಗ ಸ್ವಲ್ಪ ವಾಯ್ಸ್ ಸರಿ ಇಲ್ಲ. ಫಂಕ್ಷನ್ಗೆಲ್ಲ ಡ್ಯಾಡಿ ಏನು ಅನ್ಕೋಬೇಡಿ. ನೋಡಿ ಹುಡುಗ ಬಂದ. ಹುಡುಗನ ಅಣ್ಣ ಅತ್ತಿಗೆ ಎಲ್ಲರೂ ಬಂದರು. ನಾವು ಒಂದಿಷ್ಟು ಜನ ಗಾಡಿಯಲ್ಲಿ ಬಂದ್ವಿ, ಒಂದಿಷ್ಟು ಜನ ಕಾರಲ್ಲಿ ಬಂದ್ವಿ. ಎಷ್ಟು ಖುಷಿಯಲ್ಲಿದ್ದಾನೆ ನೋಡಿ ನಮ್ಮ ಹುಡುಗ, ಮದುಮಗ. ನೋಡಿ ಬರ್ತಾ ಇದ್ದಾರೆ. ಅಂದರೆ ನಮ್ಮ ಕಡೆ ಹೆಂಗೆ ಅಂದರೆ, ಇದು ಮದುವೆ ಹಿಂದಿನ ದಿನ. ಇದು ಮದುವೆ ಹಿಂದಿನ ದಿನ ನಾವು ರುಕ್ಕೋತ ಅಂತ ಮಾಡ್ತೀವಿ. ನಾವು ಇದನ್ನು ರುಕ್ಕೋತ ಅಂತ ಮಾಡ್ತೀವಿ. ಅದನ್ನು ಹುಡುಗನೆಲ್ಲ ಕರೆದು ಅವರಿಗೆಲ್ಲ ನಾವು ಅವ್ರ ಮನೆ ಕಡೆಯವರೆಲ್ಲ ಇವ್ಗೆ ಆರತಿ ಮಾಡಿ ಒಳಗಡೆ ಕರ್ಕೊಂಡು, ಆಮೇಲೆ ಪುಣ್ಯೋಚನೆ ಅಂತಿರುತ್ತೆ. ಪುಣ್ಯೋಚನೆ ಎಲ್ಲ ಮಾಡಿ ಪಾದ ಪೂಜೆ ಅಂತ ಮಾಡಿ, ಮತ್ತು ಹುಡುಗಿಗೆ ಏನಾದ್ರು ಕೊಡೋದಿದ್ರೆ ಎಲ್ಲ ಕೊಡೋದು, ಅದೆಲ್ಲ ಪ್ರೋಗ್ರಾಮ್ ಇರುತ್ತೆ. ಆಮೇಲೆ ಅವನಿಗೆ ಕುದುರೆ ತರಿಸಿರ್ತಾರೆ. ನೈಟು ಕುದುರೆ ತರಿಸಿ ಎಲ್ಲ ಮೆರವಣಿಗೆ ಇರುತ್ತೆ. ನೋಡಿ ಇವರೆಲ್ಲ ನೋಡಿ ಸಪೋರ್ಟ್ ಮಾಡ್ತಾ ಇದ್ದಾರೆ ನನಗೆ. ಅವ್ರನ್ನ ಯಾವ್ದು ಹೇಳ್ತಾರೆ, ಯೂಟ್ಯೂಬ್ ಚಾನಲ್ ಇದೆ ನೋಡಿ, ನಮ್ಮ ಅಕ್ಕಂದು ಯೂಟ್ಯೂಬ್ ಚಾನಲ್ ಇದೆ ನೋಡಿ ಅಂತ ಹೇಳಿ ಸಪೋರ್ಟ್ ಮಾಡ್ತಾರೆ. ಹುಡುಗನ ಅಕ್ಕ ಮತ್ತು ಅವ್ರ ಭಾವ ಅವರು. ಅದಕ್ಕೆ ಸಾಯಂಕಾಲ ಎಲ್ಲ ಮೆರವಣಿಗೆ ಡ್ಯಾನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಅದು ಪೂರ್ತಿ ವಿಡಿಯೋ ಹಾಕಿಲ್ಲ, ಇದರಲ್ಲಿ ಕಟ್ ಮಾಡಿ ಹಾಕಿದ್ದೀನಿ, ಪಾರ್ಟ್ ಮಾಡಿ ಹಾಕ್ತೀನಿ. ಯಾಕಂದರೆ ಇದು ಫುಲ್ ಲೆಂತಿ 1 ಅವರ್ದಿದೆ ವಿಡಿಯೋ. ಅದಕ್ಕೆ ಸ್ವಲ್ಪ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಹಾಕೋ ವಿಡಿಯೋ ಎಲ್ಲ ನೋಡಿ, ಅಂದರೆ ನಿಮ್ಗೆ ಇದು ಅರ್ಥ ಆಗುತ್ತೆ ಫಂಕ್ಷನ್ ಏನಂತ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟಿಗೆ ನಾವು ಈಗ ಹುಡುಗಿ ಮನೆ ಅಂದರೆ ನಮ್ಮ ಕಡೆ ಎಲ್ಲ ಹೆಂಗೆ, ಹುಡುಗಿ ಮನೆ ಕಡೆಯವರೇ ಮದುವೆ ಇಟ್ಕೋಬೇಕು. ನಮ್ಮ ಹುಡುಗನಿಗೆ ಅವ್ರ ಮನೆ ಎಲ್ಲಿರುತ್ತೆ ನಾವು ಅಲ್ಲಿ ಹೋಗಬೇಕು. ಅವರೇ ಮದುವೆ ಇಟ್ಕೊಂಡಿರ್ತಾರೆ, ನಾವು ಅಲ್ಲಿ ಹೋಗಿ ಮದುವೆ ಮಾಡ್ಕೊಂಡು ಬರೋದು ಹುಡುಗನ ಮನೆ ಕಡೆಯವರು. ನೋಡಿ ಅವರು ಹುಡುಗಿ ಅಪ್ಪ ಅಮ್ಮ ಈಗ ಅವನ್ನ ಅಳಿಯನ ಕರೀಲಿಕ್ಕೆ ಬಂದಿದ್ದಾರೆ. ಹುಡುಗಿ ಅಪ್ಪ ಅಮ್ಮ ಬಾ ಅಂತ ಅಳಿಯನ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ. ನೋಡಿ ಅವರು ಕೈ ಹಿಡಿದು ಹಾಲ್ ತನಕ. ಇವರು ಹುಡುಗಿ ಅಪ್ಪ, ಇವರು ಹುಡುಗಿ ಅಪ್ಪ ಅಲ್ಲಿದ್ದಾರೆ ನೋಡಿ. ಅವರು ಕುಂಕುಮ ಹಚ್ತಾ ಇದ್ದಾರಲ್ಲ, ಅವರು ಹುಡುಗಿ ಅಮ್ಮ. ಅವ್ರಿಗೆ ಹಳೆಯನ್ನ ಹಾಲಿಗೆ ಕರ್ಕೊಂಡು ಹೋಗ್ತಾರೆ ಬನ್ನಿ ಅಂತ. ನೋಡಿ ಫ್ರೆಂಡ್, ಈಗ ಅವಾಗ ಎಲ್ಲರಿಗೂ ಕುಂಕುಮ ಹಚ್ತಾರೆ ಅವರು. ಇವರು ಹುಡುಗನ ಅಣ್ಣನೇ. ಎಲ್ಲರಿಗೂ ಕುಂಕುಮ ಹಚ್ಚಿ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಇವರು 4 ಜನ ಮಕ್ಕಳವರು. ಇವನು ಕಡೆಯೊಂದೇ ಇವಾಗ ಮದುವೆ ಇರೋದು. ಇಷ್ಟವರೆಗೂ ಇಲ್ಲಿ ಬಂದವ್ರಿಗೆಲ್ಲ ಕುಂಕುಮ ಹಚ್ಚಿ ಹುಡುಗನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿ ಅವ್ರಿಗೆ ಸ್ವಲ್ಪ ಕಾಯದು ಹೊಡೆದು ಒಳಗಡೆ ಹಾಲಿಗೆ ಕರ್ಕೊಂಡು ಹೋಗೋದು ಪದ್ಧತಿ ಇದು. ಅಂದರೆ ಹುಡುಗಿ ಕಡೆಯವರೇ ಮದುವೆ ಇಟ್ಕೊಂಡಿರ್ತಾರಲ್ಲ, ಈ ಥರ ಎಲ್ಲ ನಮ್ಮ ಕಡೆ ಪದ್ಧತಿ ಇದೆ. ನೋಡಿ ಹೆಂಗಿದೆ ಏನಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ವಾಯ್ಸ್ ಸ್ವಲ್ಪ ಸರಿ ಇಲ್ಲ, ಅದಕ್ಕೆ ಸ್ವಲ್ಪ ಆದಷ್ಟು ವಾಯ್ಸ್ ಹೇಳೋಕ್ಕಿಂತ ನಮ್ಮದು ಮ್ಯೂಸಿಕ್ ಕೊಡ್ತೀನಿ, ಏನು ಅನ್ಕೋಬೇಡಿ. ನಿಮ್ಗೆ ಅರ್ಥ ಆಗುತ್ತೆ ಎಲ್ಲ. ನಿಮಗೆಲ್ಲ ಯಾಕೆ ನಿಮ್ಮ ಕಡೆನೂ ಒಂದೊಂದು ಸೈಡೆಲ್ಲ ಇದೇ ಥರ ಮಾಡ್ತಿರಲ್ಲ, ಪದ್ಧತಿ ಅರ್ಥ ಆಗುತ್ತೆ. ಇದು ಮದುವೆ ಹಿಂದಿನ ದಿನ ಕಾರ್ಯಕ್ರಮ. ಇದು ರುಕ್ಕೋತ ಅಂತ ಮಾಡ್ತೀವಿ. ನೋಡಿ ಹೆಂಗೆ ರೆಡಿಯಾಗಿದೆ ನಮ್ಮ ಮದುಮಗ.
ಹಿಡಿ ನಾವು ನಿಲ್ತೀನಿ ಸ್ವಲ್ಪ ಅಂದ್ರೆ ಈ ಶಂಕರ ತಿಳಿದಿಲ್ಲ ಹಾಡಿನ ಅರ್ಥ ಈಗ ರಾಮನ್ ಮಾಡಿದ್ರು ರಾಮನ್ ಹಾಡು ಆಡಿದ್ರು ನೆನಪಿರ್ಲಿ ಶ್ರೀ ಅಸ್ತು ಶ್ರೀ ಮಂಗಳಂ ಶ್ರೀ ಈಗ ಹಳೆಯನ್ ರಾಮದೇವ್ರು ಮಾಡಿದ್ರು ನೋಡಲ್ಲೇ ರಾಮನ ಆ ಕಡೆ ಇದ್ದವ್ರು ಬಾಯ್ ಮಾಡಿ ಬಿಡ್ಯಾರ ಉಂಡಿ ಹೋಗಿ ಅಲ್ಲ ಕಾಯಿ ಹಿಂಗ್ ತಳಗ್ ಹೊಡಿರಿ ತಲೆ ಹೊಡೆದ್ರ ಅಲ್ಲ ಆ ಫೇಸ್ಬುಕ್ನಾಗ ಒಂದು ವಿಡಿಯೋ ಬಂದಿತ್ತು ನೋಡಿ ಹಾಯ್ ಮಾಡ್ರಿ ಬರ್ತೀರಿ ನಿಮ್ಮ ಗುರುಗಳಲ್ಲಿ ಅಂತ ಹೇಳಿ ಕೈ ಜಾರಿ ಅಲ್ರಿ ಫೇಸ್ಬುಕ್ನಾಗ ಒಂದು ವಿಡಿಯೋ ತೋರಿಸಿದ್ರು ಹೊಸ ಕಾರ್ ತಗೊಂಬಂದಾರ ಹುಡುಗನ ಹಿಂಗ್ ಮಾಡಿ ಹಿಂಗ್ ಹೋಗಿ ಹಂಗ ಇದು ಗುರುಗಳು ಹಂಗ ಅಂತ ಅಂತೇಳಿ ಮತ್ತೆ ಅಲ್ಲೇ ಇದು ಸರಿ ತೊಟ್ಲಗೆ ಹೊಡೆದ ಹೊಡಿತದೆ
ನೋಡಿರಿ ಫ್ರೆಂಡ್ಸ್, ಇವಾಗ ದೇವಸ್ಥಾನಕ್ಕೆ ಬಂದ್ವಿ. ಹಾಲ್ ಕೆಳಗಡೆ ಇದೆ, ಇದು ಜಸ್ಟ್ ದೇವಸ್ಥಾನ ಅಂತ ಫಸ್ಟ್ ಇಲ್ಲಿ ಕರ್ಕೊಂಡ್ಬಂದಿದ್ದಾರೆ. ಇವಳೇ ಹುಡುಗಿ ಸಾಕ್ಷಿ ಅಂತ. ಅವನು ಹುಡುಗಿಗೆ ಒಂದು ಗಿಫ್ಟ್ ತೊಗೊಂಡು ಬಂದಿದ್ದ, ಸರ್ಪ್ರೈಸ್ ಗಿಫ್ಟ್ ಅಂತ. ಅದನ್ನೆಲ್ಲ ಅವಳು ಹಾಗೆ ಮುಚ್ಚಿಟ್ಕೊಂಡಿದ್ದ, ನಾವೆಲ್ಲ ತೋರಿಸು ಅಂತ ಕಾಡಿಸ್ತಾ ಇದ್ವಿ. ನೋಡಿ, ಇಯರಿಂಗ್ಸ್ ಕೊಟ್ಟಿದ್ದಾನೆ ಗಿಫ್ಟು ನಮ್ಮ ಹುಡುಗ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಹುಡುಗಿನೂ ಅಷ್ಟೇ ಕ್ಯೂಟಾಗಿದ್ದಾಳೆ. ಹುಡುಗಿ ಜೋಡಿ ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿ ನಿಂತಿದ್ದಾಳೆ. ಮತ್ತು ಅವನು ಹಾಗೆ ಮುಚ್ಚಿಕೊಟ್ಟಿದ್ದ, ನಾವು ಅದಕ್ಕೆ ಎಲ್ಲರ ಮುಂದೆ ಗಿಫ್ಟ್ ಕೊಡು ಅಂಥೇಳಿ ಕೊಡಿಸಿದ್ವಿ. ನೋಡಿ ಇಷ್ಟು ದೂರ ಹುಡುಗಿ ಜೊತೆ ನಿಂತು ಒಂದು ಸೆಲ್ಫಿ ಫೋಟೋ ತೊಗೊಂಡ್ವಿ ನಾವು. ಹೆಂಗಿದೆ ಇನ್ಮೇಲೆ ಫಂಕ್ಷನ್ಸ್ ಶುರು. ಇವಾಗ ಬಂದಿದ್ದೀವಿ, ಸ್ವಲ್ಪ ಎಲ್ಲ ಟಿಫನ್ ಊಟ ಎಲ್ಲ ಮಾಡಿಕೊಂಡು ಆಮೇಲೆ ಫಂಕ್ಷನ್ ಶುರು ಆಗುತ್ತೆ. ಫಂಕ್ಷನ್ ಹಾಲ್ ಬೇರೆ ಇದೆ, ಅದು ಅಲ್ಲೆಲ್ಲ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದೆಲ್ಲ ಮುಂದಿನ ವೀಡಿಯೋದಲ್ಲಿ ಇರುತ್ತೆ, ನೋಡ್ತಾ ಇರಿ ಗೊತ್ತಾಗುತ್ತೆ. ಇವಾಗ ಎಂಟ್ರಿ ಆಗಿದ್ದೀವಿ. ಇವಾಗಿನ್ನೂ ಟಿಫನ್ ಎಲ್ಲ ಆಗಬೇಕು. ಈಗ ಪುಣ್ಣೋಚನೆ ಎಲ್ಲ ಇದೆ ಈಗ. ಆಮೇಲೆ ಮೆರವಣಿಗೆ ಎಲ್ಲ ತುಂಬ ಚೆನ್ನಾಗಿದೆ. ನೋಡಿ ಇದು ನೋಡಿ, ಪುಣ್ಣೋಚನೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಇಲ್ಲೇ ಹುಡುಗರೆಲ್ಲ. ನೋಡಿ ಚೆನ್ನಾಗಿ ರೆಡಿ ಮಾಡ್ತಿದ್ದಾರೆ. ಇವನು ವೆಂಕಟೇಶ್ ಅಂತ, ಇವನು ತುಂಬ ಸಪೋರ್ಟ್ ಮಾಡ್ತಾನೆ. ಅಕ್ಕ ಯೂಟ್ಯೂಬ್ ಚಾನಲ್ ಇದೆ, ಸಪೋರ್ಟ್ ಮಾಡಿ ಅಂತೇಳಿ. ನೋಡಿ ಇವನು ವೆಂಕಟೇಶ್ ಅಂತ ಎಲ್ಲರ ಮುಂದೆ ಹೇಳಿದ್ದಾನೆ, ಅಕ್ಕನ ಯೂಟ್ಯೂಬ್ ಚಾನಲ್ ಇದೆ, ಅವ್ರು ಸಪೋರ್ಟ್ ಮಾಡಿ, ಈ ವಿಡಿಯೋ ನೋಡಿ ಅಂತ ಎಲ್ಲ. ಅವನೇ ಏನಿಲ್ಲಾದರೂ ಒಂದು 10-15 ಜನ ಸಬ್ಸ್ಕ್ರೈಬ್ ಮಾಡಿಸ್ಕೊಟ್ಟಿದ್ದಾನೆ. ಇವರೆಲ್ಲ ನಮ್ಮ ಮಾಮನ ಕಡೆ ಕಲೀಲಿಕ್ಕಿರ್ತಾರೆ, ಶಿಷ್ಯಂದ್ರ ಅಂತ. ಅವರೆಲ್ಲ ಮಂತ್ರಾದ ಕಲೀಲಿಕ್ಕೆ ನಮ್ಮ ಮಾಮನ ಕಡೆ ಇರ್ತಾರೆ ಇವರು. ನೋಡಿ ಎಲ್ಲ ಹೆಂಗೆ ರೆಡಿ ಮಾಡಿದ್ದಾರೆ ಪುಣ್ಣೋಚನೆಗೆಲ್ಲ. ಈಗ ಜಸ್ಟ್ ಪುಣ್ಣೋಚನೆ ಮುಗಿಸ್ಕೊಂಡ್ಬಿಡೋದು. ಮೇನ್ ಪ್ರೋಗ್ರಾಮ್ ಇರೋದು ನೈಟ್ ಇರುತ್ತೆ. ನೈಟ್ ಮೆರವಣಿಗೆ ಡ್ಯಾನ್ಸ್ ಎಲ್ಲ ಮುಗಿದ ತಕ್ಷಣ ಅವಾಗ ಮತ್ತೆ ಇದು ಫಂಕ್ಷನ್ ಎಲ್ಲ ಶುರು ಆಗುತ್ತೆ. ಅದು ಚೆನ್ನಾಗಿರುತ್ತೆ. ನೀವು ನೋಡ್ತಾ ಹೋಗಿ ವಿಡಿಯೋ ಅಂದರೆ ನಿಮ್ಗೆ ಅರ್ಥ ಆಗುತ್ತೆ. ನೋಡಿ ಎಲ್ಲರೂ ಫುಲ್ ಸುಸ್ತಾಗಿ ಬಂದುಬಿಟ್ಟಿದ್ವಿ. ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಎಂಜಾಯ್ಮೆಂಟ್ ಮಾಡ್ಕೊಂಡು ಬಂದಿದ್ವಿ. ಬಿಸಿಲು ಬೇರೆ ಭಾಳ ಬಿಸಿಲಿತ್ತಲ್ಲಿ. ಅದು ಬಯಲುಸೀಮೆ ಎಲ್ಲ ನಮ್ಮ ಸೈಡೆಲ್ಲ ತುಂಬ ಬಿಸಿಲಿತ್ತು. ಸುಮ್ಮನೆ ಕೂತ್ಕೊಂಡಿದ್ವಿ ಮಾತಾಡ್ಕೊತ. ಎಲ್ಲರೂ ಅವಾಗೆಲ್ಲ ಏನೋ ಎಂಜಾಯ್ಮೆಂಟ್ ಮಾಡ್ಕೊಂಡ್ಬಂದ್ವಿ, ಸುಮ್ಮನೆ ಕೂತೆ. ನೋಡಿ ಫುಲ್ಲು ಕೋಲ್ಡ್ ಇತ್ತು ಅದು ದೇವಸ್ಥಾನ. ಹೆಂಗೆ ಗೊತ್ತಾ, ಫುಲ್ ತಂಪಂದ್ರೆ ತಂಪು, ಆರಾಮ್ ಕೂತ್ಕೋಬೇಕು ಅನ್ನಿಸ್ತಾ ಇತ್ತು. ಎಲ್ಲರೂ ಇಲ್ಲೇ ಮಾತಾಡ್ಕೊತ ಸುಮ್ಮನೆ ಕೂತಿದ್ವಿ ಹಂಗೆ. ನೋಡಿ ಇಲ್ಲಿದ್ದಾರಲ್ಲ ಅವ್ರು ಪರ್ಪಲ್ ಕಲರ್ ಸಾರಿ ಇಟ್ಕೊಂಡವರು, ಅವ್ರ ಹುಡುಗಿಗೆ ದೊಡ್ಡಮ್ಮ ಆಗಬೇಕು, ಕಾಕು ಆಗಬೇಕು ಅವರು. ಅವರೇ ನಮ್ಮ ದೊಡ್ಡ ಮಾಮಿ ಅಂತ ಅವರು ನಮ್ಮ ಮನೆಗೆ. ನೋಡಿ ದೇವಸ್ಥಾನ ಎಲ್ಲ ಓಪನ್ ಮಾಡಿದರು, ಗೇಟ್ ಹಾಕಿದ್ರು, ನಾವೆಲ್ಲ ಬಂದ್ವಿ ಎಲ್ಲ ಮತ್ತೆ ಓಪನ್ ಮಾಡಿದ್ರು. ಚೆನ್ನಾಗಿದೆ ದೇವಸ್ಥಾನ ಎಲ್ಲ. ಅದಕ್ಕೆ ನಿಮಗೆಲ್ಲ ವಿಡಿಯೋ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್, ಅವತ್ತು ಏಕಾದಶಿ ಇತ್ತು ನಮ್ಮದು. ಪಾಂಡುರಂಗಂದು ದರ್ಶನ ಆಯಿತು. ನೋಡಿ ಈ ಕಡೆ ಎಲ್ಲ ಪುಣ್ಣೋಚನೆಗೆ ರೆಡಿ ಮಾಡ್ತಾ ಇದ್ದಾರೆ ಹುಡುಗರು. ಅವನು ಗಣಪತಿ ಅಂತ, ಇವನು ವೆಂಕಟೇಶ್ ಅಂತ ಹೆಸರು. ಇಬ್ಬರು ಪೂಜಾಕ್ಕೆಲ್ಲ ಚೆನ್ನಾಗಿ ರೆಡಿ ಮಾಡ್ತಿದ್ದಾರೆ. ನೋಡಿ ನಮ್ಮ ಮಾಮ ಕೂತಿದ್ದಾರಲ್ಲೇ. ನೋಡಿ ಚೆನ್ನಾಗಿ ರಂಗೋಲಿ ಸುತ್ತ ಹಾಕ್ತಾರೆ ಅವರು. ನಮ್ಮ ಸೈಡೆಲ್ಲ ಹೆಂಗೆ ಗೊತ್ತಾ, ರಂಗೋಲಿ ಸುತ್ತ ಅವರೇ ಹಾಕ್ತಾರೆ. ಬಟ್ ಇಷ್ಟು ಚೆನ್ನಾಗಿ ನಾವು ಅಷ್ಟು ಚೆಂದ ಹಾಕಲ್ಲ, ಅಷ್ಟು ಚೆಂದ ಹಾಕ್ತಾರೆ ಅವರು ರಂಗೋಲಿ ಎಲ್ಲ. ನೋಡಿ ಯಾವ ಥರ ಎಲ್ಲ ಅಲಂಕಾರ ಮಾಡಿದ್ದಾರೆ. ಇದು ಜಸ್ಟ್ ಸಿಂಪಲ್, ಇದು ಪುಣ್ಣೋಚನೆಗೆ ಅಂತ ಅಷ್ಟೇ ಮಾಡಿದ್ದು. ಇವರು ನೋಡಿ ಹುಡುಗನ ಅಕ್ಕ ಮತ್ತು ಭಾವ ಅವರು. ಹುಡುಗಿಗೆ ಒಬ್ಬಳೇ ಮಗಳು ಅವಳು. 3 ಜನ ಅಣ್ಣ ತಮ್ಮಂದ್ರು, ಒಬ್ಬಳೇ ಮಗಳು ಅವಳು. ನಾವೆಲ್ಲರೂ ಫುಲ್ ಟಯರ್ಡಾಗಿ ನೀರು ಕುಡ್ತಾ ಕೂತಿದ್ದೀವಿ. ನನ್ನ ಮಗ ವಿಡಿಯೋ ಮಾಡ್ಕೊಂಬಿಟ್ಟಿದ್ದಾನೆ ಎಲ್ಲ. ಫುಲ್ ಸುಸ್ತಾಗ್ಬಿಟ್ಟಿತ್ತು, ಬಿಸಿಲು ಹಾಗೆ ಇತ್ತು. ಬೇರೆ ಡ್ಯಾನ್ಸ್ ಬೇರೆ ಮಾಡ್ಕೊಂಡು ಬೇರೆ ಬಂದುಬಿಟ್ಟಿದ್ವಿ. ಇವಾಗ ಬೆಳಗ್ಗೆ 8 ಗಂಟೆಗೆ ಬಿಟ್ಟಿದ್ವಿ. ಫುಲ್ ಟಯರ್ಡಾಗಿ ಕೂತಿದ್ವಿ ಎಲ್ಲರೂ. ಇವಳು ನಮ್ಮ ದೊಡ್ಡ ಅಕ್ಕ, ಇವಳು ಸೀನಿಯರ್ ಅವರು. ತುಂಬ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್, ಅದೇ ಖುಷಿ. ನಾನು ಏನು ವಿಡಿಯೋ ಮಾಡ್ತೀನಿ ಅಂದರೆ ಸಪೋರ್ಟ್ ಕೊಡ್ತಾರೆ, ಫುಲ್ ಖುಷಿ ಆಗುತ್ತೆ. ನೋಡಿ ಇವಾಗ ಪುಣ್ಣೋಚನೆ ಕಾರ್ಯಕ್ರಮ ಶುರು ಆಗುತ್ತೆ. ವಿಡಿಯೋ ಹಿಂಗೆ ಪೂರ್ತಿ ನೋಡ್ತಾ ಇರಿ.
सेल्फी स्टिक कर ले लेनी
ನೋಡಿ ಇವರು ದೊಡ್ಡ ಅಣ್ಣ ಅತ್ತಿಗೆ, ಅಂದರೆ ಆ ಹುಡುಗಿಗೆ ಕಾಕನ ಮಗ ಮತ್ತು ಅತ್ತಿಗೆ ದೊಡ್ಡ ಅಣ್ಣ ಅವರು ನೋಡಿ ಈಗೆಲ್ಲ ಹೀಗೆ ಈ ಥರ ಎಲ್ಲ ಪುಣ್ಯೋಚನೆ ಮುಗೀತು. ಆರತಿ ಮಾಡ್ತಾ ಇದ್ದಾರೆ ಇವಾಗ. ಇದು ಬೆಳಗ್ಗಿಂದ ಪ್ರೋಗ್ರಾಮ್ ಅಷ್ಟೇ ಮುಗೀತೀಗ. ಇದು ಆದ ತಕ್ಷಣ ಸ್ವಲ್ಪ ನಾವೆಲ್ಲರೂ ಏನಾದ್ರು ಸ್ವಲ್ಪ ಟಿಫನ್ ಮಾಡಿ ಇದು ಮಾಡ್ತೀವಿ. ಆಮೇಲೆಲ್ಲ ಮುಂದಿನ ಪ್ರೋಗ್ರಾಮು ಸಾಯಂಕಾಲ ಇದೆ ಫ್ರೆಂಡ್ಸ್. ಯಾವ ಥರ ಅನ್ನಿಸ್ತು ಅಂತ ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದೆ ನಾವೇನದು ಕುದುರೆ ಮೆರವಣಿಗೆ ಡ್ಯಾನ್ಸ್ ಎಲ್ಲ ಇರುತ್ತೆ, ನೀವು ಅದನ್ನು ಮಿಸ್ ಮಾಡಬೇಡಿ. ಅದನ್ನು ನಾಳೆ ಬೇಗ ಹಾಕ್ತೀನಿ, ಭಾಳ ಲೇಟ್ ಏನು ಮಾಡಲ್ಲ. ಇವಾಗ ನೋಡಿ ಎಲ್ಲರಿಗೂ ಆರತಿ ಅದು ಮಾಡಿ ಊಟಕ್ಕೆ ಕರೀತಾ ಇದ್ದಾರೆ. ಈಗ ಎಲ್ಲರೂ ಊಟಕ್ಕೆ ಎದ್ದು ಹೋಗ್ತಾರೆ. ಊಟ ಆದರೆ ಊಟ, ಟಿಫನ್ ಆದರೆ ಟಿಫನ್ ಎಲ್ಲ ರೆಡಿ ಇಟ್ಟಿದ್ದಾರೆ ಅಲ್ಲಿ. ನಾವೆಲ್ಲ ಹಾಗೆ ಸ್ವಲ್ಪ ಸೆಲ್ಫಿ ಎಲ್ಲ ತೆಕ್ಕೊಂಡ್ವಿ, ಖಾಲಿ ಏನು ಕೊಡೋದು. ಮತ್ತು ನಮ್ದು ಏನು ಕೆಲಸ ಇರುತ್ತೆ, ಆ ಕಡೆ ಎಲ್ಲ ಅವ್ರು ಪ್ರೋಗ್ರಾಮ್ ಮಾಡೋಂಗೆ ಮಾಡ್ತಿರ್ತಾರೆ. ನೋಡಿ ಹುಡುಗಿ ಕೈ ಮೆಹಂದಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಫ್ರೆಂಡ್ಸ್. ಇವಾಗ ನಾವೆಲ್ಲ ಇಲ್ಲಿ ಸಾಬೂದಾನಿ ಕಿಚಡಿ ಎಲ್ಲ ಮಾಡಿದರು ಉಪವಾಸ ಇರೋರಿಗೆಲ್ಲ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋ ಮತ್ತು ಕಂಟಿನ್ಯೂ ಮಾಡ್ತೀನಿ. ಅದು ನೈಟ್ ವಿಡಿಯೋ ಚೆನ್ನಾಗಿದೆ ನೋಡಿ ನೀವು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ.